ಟಿವಿ9ನಲ್ಲಿ ನೇಹಾ ಮತ್ತು ಫಯಾಜ್ ತಾಯಿ ಎಕ್ಸ್ಕ್ಲೂಸಿವ್ ಮಾತು. ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ನೇಹಾ ಮತ್ತು ಆರೋಪಿ ಫಯಾಜ್ ತಾಯಿ ಮಾತನಾಡಿದ್ದಾರೆ. ಹಂತಕನಿಗೆ ಗಲ್ಲು ಶಿಕ್ಷೆ ಆದ್ರೆ ನೇಹಾ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನೇಹಾ ತಾಯಿ ಕಣ್ಣೀರು ಹಾಕಿದ್ದಾರೆ. ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಹಂತಕನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ನೇಹಾ ತಾಯಿ ಹೇಳಿದ್ರೆ, ಮತ್ತೊಂದು ಕಡೆ ಇಡೀ ಕರ್ನಾಟಕದ ಜನತೆಗೆ ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ ಆರೋಪಿ ಫಯಾಜ್ ತಾಯಿ. ನನ್ನ ಮಗ ಇಂತಹ ತಪ್ಪು ಕೆಲಸ ಮಾಡಬಾರ್ದಿತ್ತು, ಬಹಳಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ, ಆತ ಶಿಕ್ಷೆ ಅನುಭವಿಸ್ಲಿ, ಈ ನೆಲದ ಕಾನೂನು ಏನ್ ಶಿಕ್ಷೆಯನ್ನ ಕೊಡುತ್ತೋ ಕೊಡ್ಲಿ ಅಂತ ಟಿವಿ9ಗೆ ಆರೋಪಿ ಫಯಾಜ್ ತಾಯಿ ಮುಮ್ತಾಜ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ 1 ಇಯರ್ ಬ್ಯಾಕ್ ಗೊತ್ತಿತ್ತು ಸರ್. ಅದು ಹೆಂಗೆ ಅಂತಂದರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್. ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರಲಿಲ್ಲ ಸರ್. ಅವ್ನ ಫ್ರೆಂಡ್ಸ್ ಜೊತೆ ಆಯ್ತು ಅಷ್ಟೇ ಇರ್ತಿದ್ದ. ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹಾ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಗೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡ್ಲು ಸರ್. ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್. ಅವನಿಗೆ ಜಿಮ್ ಬಾಡಿ ಬಿಲ್ಡ್ರಲ್ಲೇ ಅವನಿಗೆ ಇದು ಅದ ಸರ್. ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವ್ನಿಗೆಲ್ಲ ಕಡೆ ಸನ್ಮಾನ ಆದಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು, ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ, ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನಗೆ ಕಾಲ್ ಮಾಡ್ತಿದ್ದಾರೆ. ಅದರಲ್ಲಿ ನೇಹಾ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ, ಅವಳು ನನ್ನ ಲವ್ ಮಾಡ್ತಾಳೆ. ಬಟ್ ಅವರ ಇಬ್ಬರಲ್ಲಿಯೂ ಲವ್ ಇತ್ತು ಸರ್. ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ. ನೀವು ಕಂಪ್ಲೇಂಟ್ನಾಗ ಒಂದು ಇದನ್ನು ಮಾಡಿದ್ರಿ ಮೇಡಮ್, ಅಂದರೆ ಪದೇ ಅವ ಫೋನ್ ಮಾಡ್ತಿದ್ದ, ಮದುವೆ ಮಾಡಿಕೊಟ್ರೆ ನಾನು ಯಾವುದು ಅದನ್ನು ತೊಗೊಬಾರ್ದಿಲ್ಲ ರೀ. ನಾನು ಯಾವುದು ಅಂತದಕ್ಕೆ ಮಾಡಿಲ್ಲ. ನನ್ನ ಮಗಳಿಗೆ ಏನಿದ್ರು ನನ್ನ ಮುಂದೆಲ್ಲ ಖುಲ್ಲ ಹೇಳ್ತಿದ್ದ. ನನ್ನ ಬಿಟ್ಟಕ್ಕೆ ಏನೂ ಇರಲಿಲ್ಲ. ಇವತ್ತಿಗೆ ನನ್ನ ಬಾಚಿಕ ಕುಂತಂಗೆ ಆಗೈತೆ. ನಾವು ಕುಂತರು ಜೊತೆಗೆ ನಿಂತರು ಜೊತೆಗೆ ನಾವಿಬ್ಬರು. ಅವನು ಹೇಳಿದ ಸರ್, ಅವಳು ನನ್ನನ್ನು ಪ್ರೀತಿಸ್ತಾಳೆ ಮಮ್ಮಿ, ನನಗೆ ತುಂಬ ಇಷ್ಟಪಡ್ತಿದ್ದಾಳೆ ಅದು ಅಂತಂದಮೇಲೆ ನಾನು ಕೇಳಿದೆ ಯಾರು ಏನು ಎಂತ ಅಂತ ಹೀಗೆ ಅಂತ ಹೇಳಿದ. ಬೇಡಪ್ಪ ನೀನು ಇನ್ನೂ ಸ್ಟ್ಯಾಂಡ್ ಆಗಬೇಕು, ಕಲಿ ನೀನು ನೋಡೋಣ ಅಂತಂದ್ಬಳಕೆ ಆಮೇಲೆ ಮನೆಯಲ್ಲೂ ಕೂಡ ಹೇಳಿದ ಬಳಿಕ ಅವರ ಪಪ್ಪನಿಗೂ ಕೇಳಿದ್ರು. ಒಂದು ಸಾರಿ ಹೋಗಿ ನಮ್ಮ ಮನೆಯವರು ಕೇಳಿದ್ಮೇಲೆ ಅವರು ಏನೋ ಸ್ವಲ್ಪ ಅವಾಯ್ಡ್ ಮಾಡಿದ್ರು. ಆಮೇಲೆ ಅವ್ರ ಪಪ್ಪ ಹೇಳಿದರು, ಬೇಡಪ್ಪ ಅವರು ಒಪ್ಕೊಳ್ಳಲ್ಲ, ಬೇಡ ಮತ್ತೆ ಬೇರೆ ಎಲ್ಲಾದರೂ ನೋಡಿ ಇದು ಮಾಡೋಣ, ನೀನು ಚೆನ್ನಾಗಿ ಓದು ಅಂತ ಹೇಳಿದರು ಅವರು. ಈ ಹಾಸು ಹುಡುಗನ ಮದುವೆ ಯಾವ ಮಾಡ್ತಾನೆ ರೀ ಮದುವೆನ. ಅದಿಷ್ಟು ಸ್ವಾಮಿಗಳು ಬರ್ತಾರಂದ್ರೆ ಇವತ್ತು ತಿಳ್ಕೊಬೇಕು ಆ ಹುಡುಗಿ ಯಾವ ಮಟ್ಟಕ್ಕಿತ್ತಂತ. ಆಕೆ ಗೊತ್ತಿಲ್ಲ ನಮ್ಮ ಧರ್ಮ ಏನಂತ. ಊಹಾಪೋಗಳು ಹಂಗೆ ಹಬ್ಬಿಸ್ಬಿಟ್ಟು ಮುಗಿದು ಹೋಗ್ತದೆ ಹುಚ್ಚರಂಗೆ. ನನ್ನ ಮಗಳನ್ನ ತಂದು ಕೊಡೋದು ಹೇಳ್ರಿ ಫಸ್ಟ್. ಇಲ್ಲ ಅವನಿಗೆ ಗಲ್ಲು ಶಿಕ್ಷೆ ಆಗೋ ಮಟ್ಟ ನನ್ನ ಮಗಳ ಶಾಂತಿ ಇಲ್ಲ. ಬಹಳಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಸರ್ ಅವನು. ಆದರೆ ಆ ತಪ್ಪಿಗೆ ಅವನಿಗೆ ಕಾನೂನಿನ ಪ್ರಕಾರ ಅವನಿಗೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಅನುಭವಿಸ್ಲಿ ಸರ್. ಅವನು ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸರ್ ನನ್ನನ್ನು ಕ್ಷಮಾ ಮಾಡಿರಿ. ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ನೇಹಾಳ ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್. ಅದು ನನ್ನ ಮಗಳಿದ್ದಂಗೆ ಸರ್. ಅದು ಮಗು ಯಾರ ಕ್ಷಮೆನೂ ಬೇಡ. ನನ್ನ ಮಗಳು ನನಗೆ ವಾಪಸ್ ತಂದು ಕೊಡೋಕೆ ಹೇಳ್ರಿ ಅಷ್ಟೇ. ಯಾರ್ದು ಏನು ಕ್ಷಮೆ ಬೇಡ, ನನಗೆ ಏನು ಬೇಡ. ಏನು ಮಾಡ್ರಿ ಒಪ್ಪಿಗೆ ಹಾಕಿ ನಕ್ಕೊಂಡ್ರಿ ಅವ್ರಿಗೆ. ಅದನ್ನು ನನಗದು ಯಾವುದು ಗೊತ್ತಿಲ್ಲ ರೀ. ನನಗೆ ಗೊತ್ತಿಲ್ಲ. ನನಗೆ ನನ್ನ ಮಗಳ ಜೀವ ಹೋಗಿದ್ದಕ್ಕೆ ನನಗೆ ಏನು ಮಾತಾಡ್ಬೇಕು ನನ್ನ ಮನುಷ್ಯ ನನಗೆ ತಿಳಿವಲ್ದು. ನನಗೆ ಅಷ್ಟೆ. ನನ್ನ ಮಗಳು ಇನ್ನೂ ಜೀವಂತದಾಳ ಬರ್ತಾಳಂತ ಕೈ ಕೊಡ್ಕೊತೀನಿ ನಾನು. ನನಗೆ ಯಾವುದು ಗೊತ್ತಿಲ್ಲ. ನೇಹಾ ಕೊಲೆ ಸುತ್ತ ಎದ್ದಿರುವ ಸುದ್ದಿಗೆ ತಂದೆ ನಿರಂಜನ್ ಹಿರೇಮಠ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೇಹಾ ಫಯಾಜ್ ಫೋಟೋ ವೈರಲ್ಗೆ ಗರಂ ಆದ ನಿರಂಜನ್, ಇಂಥದ್ನೆಲ್ಲ ಪೊಲೀಸ್ನವರು ತಡಿಬೇಕು, ನನಗೆ ಪ್ರಕರಣ ಹಾದಿ ತಪ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮದುವೆ ಆಗ್ಬೇಕು ಅಂತ ಅವರ ಮಗ ಹೇಳಿರಬಹುದು, ನನ್ನ ಮಗಳು ಒಪ್ಕೊಂಡಿದ್ದಾಳ ಅಂತ ಗರಂ ಆಗಿದ್ದಾರೆ. ಕ್ರಿಯೇಟ್ ಆಯಿತು. ಅದ್ರ ಬಗ್ಗೆ ನಾನು ದೂರು ಹೇಳಿದೆ. ನಾನು ಸೈಬರ್ ಕ್ರೈಮಿಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೋರಿ ಅಂತ ಹೇಳೀನಿ. ಸತ್ತು ಹೆಣದ ಮೇಲೆ ಇಂಥ ಸೋಷಿಯಲ್ ಮೀಡಿಯಾ ಬರೋದ್ರಿಂದ ಆಕಿನ ಮೇಲೆ ಮತ್ತಷ್ಟು ಬೇರೆದವ್ರು ತಪ್ಪರ್ಥ ಮಾಡ್ಕೋತಾರಿಲ್ಲ. ನಮ್ಮ ಮಂತನ ಗೌರವಕ್ಕೆ ಧಕ್ಕೆ ಬರ್ತೈತಿಲ್ಲ. ಅದನ್ನು ಇಮಿಡಿಯೇಟ್ಲಿ ಇವ್ರು ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡಬೇಕ ಬೇಡ. ಅದಕ್ಕೆಲ್ಲ ಇವ್ರು ಮಾಡೋದು ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ನ ಒಳಗೆ ಅದಾನ. ಹೆಂಗೆ ಕ್ರಿಯೇಟ್ ಮಾಡ್ತಾನೆ ಅವನು? ಅವನ ಕಡೆ ಮೊಬೈಲ್ ಇದೆಯಾ? ಒಳಗೆ ಕೊಟ್ಟು ಮಾಡ್ಸಾತಾರ ಅಂದರೆ ಸರ್ ಈಗ ಓಪನ್ ಅಪ್ ಇದೆ. ಇದು ನನ್ನ ಮಗಳ ಮೇಲೆ ತಪ್ಪು ತಿಳುವಳಿಕೆ ಬರುವಂಥ ಇದು ಮಾಡತ್ತಾರ. ಈ ಕಾಲೇಜ್ನಾಗೆ ಎಲ್ಲರೂ ಕೂಡ್ಕೊಂಡು ಇದ್ದವ್ರು. ಇವರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು. ಕಾಲೇಜ್ ಎಲ್ಲ ಪ್ರತಿ ಗ್ಯಾದರಿಂಗ್ನಾಗೂ ಕೂಡ ಎಲ್ಲ ಇದ್ದವರು.
ಇಂಥ ಈಗ ಅವು ಫೋಟೋ ವೈರಲ್ ಮಾಡ್ಕೊಂತ ಅಡ್ಡಾಡಿದ್ರೆ ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಥರ ಸೋಷಿಯಲ್ ಮೀಡಿಯಾದಾಗ ಹಾಕಂದ್ರೆ ಅದನ್ನ ಅಕೌಂಟ್ ಬಂದ್ ಮಾಡಬೇಕು ಮತ್ತು ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಅದನ್ನ ಅರೆಸ್ಟ್ ಮಾಡ್ಬೇಕು ಯಾರು ಫೇಕ್ ಹಿಂಗೆ ಮಾಡತ್ತಾರಂತ. ಯಾಕೆ ಅದು ಪೊಲೀಸ್ ಇಲಾಖೆ ಕೆಲಸ ಅಲ್ಲ, ಅದು ಗೃಹ ಸಚಿವರ ಕೆಲಸ ಅಲ್ಲ, ಮತ್ತು ಅದಕ್ಕೆ ಡೈರೆಕ್ಷನ್ ಕೊಡೋರು ಯಾರು? ಸ್ಥಳೀಯ ನಾಯಕ. ಈಗ ಸದ್ಯ ಮೊನ್ನೆ ತನಕ ಚೆನ್ನಾಗಿತ್ತು, ಇದು ಬೆಳವಣಿಗೆ ನೋಡಿದರೆ ನನಗೆ ಈ ಕೇಸ್ 101% ಹಾದಿ ತಪ್ಪಿಸುವಂತ ಹೋಗ್ತಾ ಇದೆ. ಇದೇನಾರ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಖಂಡಿತ ನಾವು ಲೆಟರ್ ಬರೆದಿಟ್ಟು ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋತೀವಿ. ಏನು ನಾವು ಸಿ ಎಮ್ ಅವ್ರಿಗೆ ಏನು ಆಡಳಿತ ಪಕ್ಷ ಸಿ ಎಮ್ ಅಲ್ಲ, ಗೃಹ ಸಚಿವರೇ ಅಲ್ಲ, ಅವರೇ ಜವಾಬ್ದಾರಿ. ರಾಜ್ಯಪಾಲರಿಗೂ ಬರಿತೀವಿ. ನ್ಯಾಯ ಕೊಡ್ಸೋದು ಬಿಟ್ಟು ಇದನ್ನು ದಿಕ್ಕು ತಪ್ಪಿಸಿ ಬೇರೆ ರೀತಿ ಒಯ್ದರೆ ನಮ್ಮ ಸಮಾಜದವ್ರು ಸುಮ್ಮನೆ ಇರ್ತಾರೆ. ನನ್ನ ಜೊತೆ ಈಗ ಸದ್ಯ ಯಾರೂ ಮಾತಾಡಿಲ್ಲ. ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನೇರವಾಗಿ ನನ್ನ ಮನೆಗೆ ಬಂದು ನನ್ನ ಕುಟುಂಬಕ್ಕೆ ನನಗೆ ಎಲ್ಲರಿಗೂ ಸಾಂತ್ವನ ಹೇಳಿದರು. ಅದ್ರ ಜೊತೆಗೆ ಡಿ ಕೆ ಸಾಹೇಬರು ಫೋನ್ ಮಾಡಿದರು. ಬಟ್ ನಾನು ಬೇರೆ ಇರೋದ್ರಿಂದ ನಾನು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳು ನನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಯಾರ ಏನು. ಆದರೆ ನಾನು ಅವ್ರು ಕೂಡ ಮಾತಾಡೋಕ್ಕಾಗಿಲ್ಲ. ಅವರು ಯಾರು ಮದುವೆ ಆಗ್ಬೇಕಂತಾರೆ? ಅವ್ರ ಮಗ ಹೇಳಿರ್ಬೋದು. ನಮ್ಮ ಮಗಳು ಯಾವಾಗಾರ ಒಪ್ಕೊಂಡಾಳ? ನಮ್ಮ ಜೊತೆ ಏನಾರ ಮಾತಾಡಿತಾರ ಅವ್ರು? ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ಲ. ನಮ್ಮ ಜೊತೆಗೆ ಮಾತಾಡಿದಾಗ ಅದು ಪ್ರಸ್ತಾವನೆ ಬರ್ತೈತಿ. ಅವ್ರು ಹೇಳಿದ್ದ ಖಂಡಿತ ಸುಳ್ಳು. ಆ ರೀತಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ, ಯಾವ ಮದುವೆ ವಿಚಾರ ಇರಲಿಲ್ಲ. ನಾವು ಆ ರೀತಿ ಬೆಳವಣಿಗೆಗೆ ನಾವು ಖಂಡಿತ ಅದಕ್ಕೆ ಖಂಡಿಸ್ತೀವಿ. ನಮ್ಮ ಸಹಕಾರ ಯಾವುದೂ ಇರಲಿಲ್ಲ, ನಮ್ಮ ಜೊತೆ ಚರ್ಚೆನೂ ಆಗಿಲ್ಲ. ಈಗ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ. ನನ್ನ ಮಗಳು ನೇಹ ಹೊಲಸು ಕೆಲಸ ಮಾಡಲ್ಲ. ನನ್ನ ಮಗಳು ನೇಹ ಹೊಲಸು ಕೆಲಸ ಮಾಡಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೊಲೆಯಾದ ನೇಹ ತಾಯಿ ಗೀತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಷಮೆ ತೆಗೆದುಕೊಂಡು ಏನ್ ಮಾಡ್ಲಿ? ಮಗಳು ಕಾಲೇಜಿಗೆ ಹೋಗ್ತಿದ್ಲು, ಮದುವೆ ಬಗ್ಗೆ ಮಾತಾಡಿಲ್ಲ. ಇನ್ನು ವೈರಲ್ ಆಗಿರುವಂತಹ ಫೋಟೋಸ್ಗೆ ಸಂಬಂಧಪಟ್ಟಂತೆ ಫೋಟೋವನ್ನ ಹೇಗ್ ಬೇಕೋ ಹಾಗೆ ಎಡಿಟ್ ಮಾಡ್ತಾರೆ. ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಅವನು ಬದುಕಬಾರದು. ನನ್ನ ಮಗಳ ಕೊಲೆ ಮಾಡಿದವನನ್ನ ಜನರ ಕೈಗೆ ಒಪ್ಪಿಸಿ. ಇನ್ನು ಕಾಲೇಜಿಗೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ, ಒಂದಷ್ಟು ವಿಚಾರಗಳಿಂದ ಹಂಚಿಕೊಂಡಿದ್ದಾರೆ ಘಟನೆಯ ಬಗ್ಗೆ. ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ತೀನಿ, ನನ್ನ ಮಗಳು ನಂಗೆ ತಂದ್ಕೊಡ್ರಿ. ಯಾರು ಈ ಹೊತ್ತಿನಾಗ ಕ್ಷಮೆ ಕೇಳಲಿ, ಏನೇ ಕೇಳಿದ್ರು ನನ್ನ ಮಗಳು ಬರೋಂಗಿಲ್ಲ. ಆಮೇಲೆ ನನ್ನ ಮಗಳು ಅಂಥ ಹೊಲಸು ಕೆಲಸ ಯಾವಾಗೂ ಮಾಡೋಂಗಿಲ್ಲ. ಅದಕ್ಕೆ ಏನೋ ಕಾಡಿಸ್ತೀನಿ. ನಾವು ಕ್ಲಾಸ್ಮೇಟ್ ಅವರು ಹಿಂಗೆ ಮಾಡ್ತಾನೆ ಮಮ್ಮಿ, ನಾನು ಹಿಂಗೆ ಬೆನ್ನು ಬಿದ್ದಾನ ಅಂತ ಅಂದಿದ್ಲು. ಆಯ್ತು ಬಿಡವಾ, ನೀನೇ ಸರ್ಕೊಂಡ್ಬಿಡು, ತಲೆ ಕೆಸ್ಕೊಬಿಡ, ಹುಡುಗರು ಹಂಗೆ ಕಾಡಿಸ್ತಿರ್ತಾರ, ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ. ಆಕೆ ಅಷ್ಟು ಬೋರ್ಡಾಗೆ ಇದ್ದು ಅಷ್ಟು ಉತ್ತರನ ಕೊಡ್ತಿದ್ಲು ಆಕಿ ಅಷ್ಟೇ. ಆಕಿ ಅಂಥ ಹುಡುಗಿಯಲ್ಲ. ಏನು ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೇನ್ರಿ ಆಕಿನ? ನಾ ಕ್ಷಮೆ ತೊಗೊಂಡು ಏನು ಮಾಡಲಿ ನಾನು ಅವ್ರು? ಈಗ ತಾವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಮದುವೆಗೆ ಒತ್ತಾಯ ಮಾಡ್ತಾ ಇದ್ದಂತ ಕಂಪ್ಲೇಂಟಲ್ಲಿ ಹೇಳಿದ್ರು. ಬಟ್ ಆಕಿ ಹಂಗೆ ಕಾಡಿಸಿದ್ರು ಅಂತ ನನ್ನ ಮಗಳು ಹೇಳಿದ್ದೆ ಸರ್. ಮತ್ತು ಈಗ ಕಾಲೇಜ್ ಹೋಗೋ ಹುಡುಗಿಯಾರ ಅಂದಿಂದ ಇರೋದು ಅದು. ನೀನು ಆಕಿ ಅಂತಿದ್ಲು, ನೀ ಏನು ಹೇಳಿದ್ರು ಬೇಡ ಮಮ್ಮಿನೂ ಹೇಳಿದ್ಲು. ಮತ್ತು ಆಕಿ ಹಿಂಗೆ ಕೇಳಾಕತ್ತಾರ ನನಗಂತ ಹೇಳಿದ್ಲು. ನಾವು ಧೈರ್ಯದಿಂದ ಇರು, ಮದ್ವೆ ಪಬ್ಬಿದ್ ನನಗೆ ಗೊತ್ತಿಲ್ಲ. ಅಂಶಗಳಿದಾವಲ್ಲ ಅದ್ರ ಬಗ್ಗೆ ಕೇಳ್ತಾ ನನಗೆ ಏನು ಗೊತ್ತಿಲ್ಲ ಸರ್. ಈಗ ಕೆಲವೊಂದು ಫೋಟೋಗಳನ್ನೆಲ್ಲ ವೈರಲ್ ಮಾಡ್ತಾ ಇದ್ದಾರೆ, ಅದ್ರ ತೇಜೋವಧೆ ಮಾಡುವಂಥ ಪ್ರಯತ್ನವೂ ಸಹ ನಡೆದಿದ್ದಾರೆ. ಫೋಟೋ ಅಂತೂ ಇಲ್ಲಿ ಬಿಡಿ ಸರ್, ಅಲ್ಲ ಅವು ಏನೋ ಎಡಿಟಿಂಗ್ ಮಾಡ್ತಾರೆ. ಈಗಿನ ಕಾಲದಾಗ ಎಷ್ಟೋ ಸೈನ್ಸ್ ಮುಂದುವರೆದೈತಿ, ಕಂಪ್ಯೂಟರ್ ಎಡಿಟಿಂಗ್ ಮಾಡ್ತಾರೆ, ಏನೇನೋ ಮಾಡಿ ಹಾಕೋತಾರೆ ತಮ್ಗೆ ಬೇಕಂದಂಗೆ. ನಮ್ಮ ಮಗಳಂತೂ ಅಂಥ ಕೆಲವೇ ಅಲ್ಲ. ಒಂದೇ ಕಾಲೇಜ್ನಾಗ ಓದ್ತಿದ್ರು, ಎಲ್ಲ ಒಂದೇ ಕ್ಲಾಸ್ನವ್ರು ಕಾಣ್ತೈತಿ. ಆಕೆ ಏನು ಹೇಳಿಲ್ಲ, ಇಷ್ಟ ಅಂತಿದ್ಲು, ನೀನೇ ಧೈರ್ಯ ಮಾಡ್ಕೊಂಡು ಅಂಥವ್ರ ಕಡೆಲ್ಲ ಲಕ್ಷ ಕೊಡ್ಬೇಡ, ನೀವು ಅಭ್ಯಾಸ ಮಾಡಿ ಚೆಂದಾಗಿದ್ದು ಹೇಳ್ತಿದ್ವಿ. ಯಾಕೆ ಅದ್ರ ಪ್ರಕಾರ ಇದ್ಲು. ಆಕೆ ಕ್ಯಾಶುವಲ್ ಆಗಿ ತನಕ ಕ್ಲಾಸಿಗೆ ಹೋಗಿದ್ಲು, ಕಾಲೇಜ್ಗೆ ಹೋಗಿದ್ಲು, BCA ಪಾಸ್ ಆಗ್ತದೆ, MCA ಅಡ್ಮಿಷನ್ ಮಾಡಿಸ್ಕೊಂಡ್ಲು. ನಾನು ಮಾಡೋ MCA ಇನ್ನೂ ಡಬಲ್ ಡಿಗ್ರಿ ಮಾಡ್ಕೋತೀನಿ ಮಮ್ಮಿ ಅಂದ್ಲು. ಆಯ್ತು ಅಂತ ನಾವು ಅವ್ರ ಪಪ್ಪನ ಕಡೆ ಕೇಳಿ ಆ BUB ಇದನ್ನು ಬೇಕು ಅವ್ರು ಅಲ್ಲೇ ಹಚ್ತೇನೆ ಅಂದ್ರೆ ಆಯ್ತು ಅಂದು ಅಲ್ಲೇ ಹಚ್ಚಿದ್ರು.